ಖುಷಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 5:30 ಆಗಿದೆ. ಇವತ್ತೇನಂದರೆ ಬೆಳಗ್ಗೆ ಶಾಪ್ಗೂ ಕೂಡ ಹೋಗಿರಲಿಲ್ಲ. ಏನೋ ಒಂಥರ ಇವತ್ತು ಬೇಜಾರಾಗ್ತಾ ಇತ್ತು. ಒಂಥರ ಲೇಸಿ ಡೇ ಅಂತಲೇ ಹೇಳ್ಬೋದು. ಮನೇಲೇ ಇರೋಣ, ಸುಮ್ಮನೆ ಮಲ್ಕೊಳ್ಳೋಣ, ಕುತ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂತ ಅನ್ನಿಸ್ತಿತ್ತು. ಹಾಗಾಗಿ ಹೋಗಿರಲಿಲ್ಲ. ಇನ್ನು ಮಧ್ಯಾಹ್ನ ಮೇಲೆ ಸ್ವಲ್ಪ ಹೊತ್ತು ಹೋಗಿ ಬಂದೆ. ಒಂದು 3 ಗಂಟೆಗೆ ಹೋಗಿದ್ದೆ. ಏನಕ್ಕಂದರೆ ಇವಾಗ ಸ್ಕೂಲೆಲ್ಲ ಶುರು ಆಗಿಬಿಟ್ಟಿದೆಯಲ್ವಾ, ಕೆಲವೊಬ್ಬರು ಫೋಟೋಸ್ಗೆಲ್ಲ ಬರ್ತಾ ಇರ್ತಾರೆ, ಸ್ವಲ್ಪನಾದರೂ ಬಿಸ್ನೆಸ್ ಆಗಲಿ ಅಂತೇಳಿ. ಇನ್ನು ಇವತ್ತೇನೋ ಅಷ್ಟು ಕಸ್ಟಮರ್ಸ್ ಕೂಡ ಬರಲಿಲ್ಲ. ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು, ಅಲ್ಲೂ ಬೇಜಾರಾಗ್ತಾ ಇದೆ ಅಂತೇಳಿ ಇವಾಗ ಮತ್ತೆ ಮನೆಗೆ ಬಂದಿದ್ದಾಯಿತು. ಜಸ್ಟ್ 5 ಗಂಟೆಲೇನೋ ಮನೆಗೆ ಬಂದು ಫ್ರೆಶ್ನಪ್ ಆಗಿ ವ್ಲಾಗ್ ಶುರು ಮಾಡ್ಕೊಂಡ್ಬಿಡೋಣ ಅಂತೇಳಿ ವ್ಲಾಗ್ನ ಶುರು ಮಾಡಿರೋದು. ಇನ್ನು ಇವತ್ತು ಅಪ್ಪು ಕೂಡ ಇಲ್ಲ. ಅವರಿಲ್ಲ ಅಂದ್ರೂ ಒಂದೊಂದ್ಸಲ ನಂಗೆ ಬೇಜಾರಾಗ್ತಿರುತ್ತೆ. ಅಂದರೆ ನಂಗೆ ಬೇಜಾರಾಗೋ ಸಮಯದಲ್ಲಿ ಅದು ಮನೇಲಿಲ್ಲ ಅಂದರೆ. ಇನ್ನು ಇವಾಗ ಸ್ವಲ್ಪ ಹಶು ಕೂಡ ಆಗ್ತಾ ಇದೆ. ಫಸ್ಟು ಏನಾದರೂ ತಿನ್ಕೊಂಡು ಬಿಡಬೇಕು, ಅದಾದಮೇಲೆ ಮಿಕ್ಕಿದ ಕೆಲಸನ ಮಾಡ್ಕೊಳ್ಬೇಕು. ಮೊದಲೆಲ್ಲ ಹೆಂಗೆ ಗೊತ್ತಾ, ಆ ಶಾಪಿಂದ ಬಂದ ತಕ್ಷಣ ಒಂಚೂರು ರಶ್ ಆಗ್ತಾಯಿದೆ ಅಂತ ಅಂದರೆ ನನಗೇನಾದರೂ ಸ್ವಲ್ಪ ಜಾಸ್ತಿ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹಶು ಕಡೆ ಗಮನ ಮರ್ತ್ಬಿಟ್ಟು ಬೇರೆ ಕಡೆ ಎಲ್ಲ ಕೆಲಸ ಮಾಡಲಿ ಗಮನ ಕೊಟ್ಕೊಂಡ್ಬಿಟ್ರೆ ಹಶು ಮರ್ತೇ ಹೋಗ್ಬಿಡೋದು ನನಗೆ. ಮತ್ತೆ ತಿನ್ಬೇಕಂತಲೇ ಅನ್ನಿಸ್ತಿರ್ಲಿಲ್ಲ. ಮಾಮೂಲಿಯಾಗಿ ರಾತ್ರಿ ಊಟ ಮಾಡ್ಕೊಂಡು ಬಿಡ್ತಿದ್ದೆ. ಆದರೆ ಇವಾಗ ಹಂಗಲ್ಲ. ನನಗೊಂದು ಸ್ವಲ್ಪ ಹಶ್ವಾಗ್ತಾ ಇದೆ, ಹೊಟ್ಟೆ ಕವ ಕವ ಅಂತಿದೆ ಅಂದ ತಕ್ಷಣ ಏನಾದರೂ ತಿನ್ಕೊಂಡು ಬಿಡಬೇಕು. ಇಲ್ಲಾಂದರೆ ಒಂಥರ ಸುಸ್ತಾಗೋದು, ಅಥವಾ ಬೇರೆ ಕೆಲಸ ಮಾಡ್ತಿದ್ರೆ ಬರೀ ಹಶು ಕಡೆನೇ ಗಮನ ಹೋಗೋದು, ಏನಾದರೂ ತಿನ್ನೋಣ ಅನಿಸೋದು, ಈ ಥರ ಎಲ್ಲ ಆಗ್ತಿರುತ್ತೆ. ಹಂಗಾಗಿ ನಂಗೆ ಒಂಚೂರು ರಶ್ ಆಗ್ತಿದೆ ಅಂದಾಗಲೇ ಏನಾದರೂ ಒಂದು ತಿನ್ಕೊಂಡು ಬಿಡ್ತೀನಿ. ನೀವಾಗ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಅದಾದಮೇಲೆ ಮತ್ತೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಬೇಕು. ನಾವು ಹೆಣ್ಮಕ್ಳು ಮನೆಗೆ ಬಂದ ತಕ್ಷಣ ಸ್ವಲ್ಪ ಏನು ಕೆಲಸ ಮಾಡೋದು ಬೇಡಪ್ಪ, ಅದು ಮೊದಲು ಒಂಚೂರು ರೆಸ್ಟ್ ಮಾಡಿಬಿಡೋಣ ಅಂತೇಳಿ ಎಷ್ಟೊಂದು ಸಲ ಅಂದ್ಕೊಳ್ತೀವಿ. ಆದರೆ ಅಡುಗೆ ಮನೆಗೆ ಹೋದ ತಕ್ಷಣ ಅಲ್ಲೊಂಚೂರು ಏನಾದರೂ ಕೆಲಸ ಕಾಣಿಸ್ತು ಅಂದರೆ ಫಸ್ಟು ಆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ನಾವು ರೆಸ್ಟ್ ಮಾಡೋಣ ಅಂತ ಮನಸ್ಸಿಗೆ ಅನಿಸ್ತಿರುತ್ತೆ. ನನಗೂ ಹಂಗೇ ಪಾತ್ರೆನೆಲ್ಲ ತೊಳೆದು ಇಟ್ಟಿದ್ನಲ್ಲ, ಅದನ್ನು ಫಸ್ಟು ಜೋಡಿಸ್ಕೊಂಡ್ಬಿಡೋಣ, ಅದಾದಮೇಲೆ ತಿನ್ಕೊಂಡ್ರಾಯ್ತು ಅಂತೇಳಿ ಇವಾಗ ಆ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಏನು ಗೊತ್ತಾ, ನಾವು ಮೊನ್ನೆ ಪಾರ್ಕ್ ಹತ್ರ ಹೋಗಿದ್ವಲ್ಲ, ಅಲ್ಲಿ ಅಪ್ಪು ನೆಲ್ಲಿಕಾಯಿ ಕಿತ್ಕೊಟ್ಟಿದ್ರು ನೋಡಿ. ಆ ನೆಲ್ಲಿಕಾಯಿನ ಸ್ವಲ್ಪ ಕಲ್ಲಲ್ಲಿ ಕುಟ್ಬಿಟ್ಟು ಅದಕ್ಕೆ ಉಪ್ಪು ಮತ್ತು ನೀರು ಹಾಕಿ ನೆನೆಸಿಟ್ಟಿದ್ದೆ. ಏನು ಟೇಸ್ಟಿಯಾಗಿ ಆಗಿತ್ತು ಗೊತ್ತಾ. ಮೊನ್ನೆ ತಂದಾಗ ಹಂಗೆ ಮಾಡಿದ್ದೆ ಆಯಿತಾ, ನಂಗೆ ಅವಾಗ ತುಂಬ ಇಷ್ಟ ಆಯಿತು. ಇನ್ನೊಂದು ಸ್ವಲ್ಪ ಹಂಗೆ ಎತ್ತಿಟ್ಟಿದ್ನಲ್ಲ, ಅದನ್ನು ಕೂಡ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ಉಪ್ಪು ಹುಳಿ ಎಲ್ಲ ಮಿಕ್ಸ್ ಆಗಿ ತಿನ್ಲಿಕ್ಕೆ ಮಾತ್ರ ತುಂಬ ಮಜವಾಗಿರುತ್ತೆ. ಇದಕ್ಕೊಂಚೂರು ಖಾರದ ಪುಡಿ ನೆಂಚ್ಕೊಂಡು ತಿಂದರೆ ಇನ್ನೂ ಒಂಥರ ಚೆನ್ನಾಗಿರುತ್ತೆ. ನನಗೆ ಈ ನೆಲ್ಲಿಕಾಯಿ ಅಂದರೆ ತುಂಬಾ ಇಷ್ಟ. ಅಲ್ಲಿ ಸ್ವಲ್ಪ ಅದು ಬಲ್ತಿರಲಿಲ್ಲ, ಇನ್ನು ಇವಾಗ ಬಿಡ್ತಾ ಇರೋದು. ಬಲ್ಲಿದ್ರೆ ಸ್ವಲ್ಪ ಇದು ಕಲರ್ ಚೇಂಜ್ ಆಗುತ್ತೆ. ಗ್ರೀನ್ ಕಲರಿಂದ ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇದು ಗ್ರೀನ್ ಕಲರ್ ಇದೆಯಾ, ಈ ಕಲರಿಂದ ಈ ಕಲರಿಗೆ ಚೇಂಜ್ ಆಗುತ್ತೆ. ಒಂಚೂರು ಕ್ರೀಮ್ ಕಲರಿಗೆ ಚೇಂಜ್ ಆಗುತ್ತೆ. ಆವಾಗ ತಿನ್ಲಿಕ್ಕೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಎಳೆ ತಿನ್ಬಿಟ್ರೆ ಸ್ವಲ್ಪ ಕಹಿ ಕಹಿ ಅನಿಸುತ್ತೆ. ನಾನು ಅಷ್ಟು ಆಸೆ ಪಡ್ತಿರೋದನ್ನ ನೋಡಿ ಅವ್ರು ಅದನ್ನೇ ಕಿತ್ಕೊಟ್ರು. ನಾನು ತಂದಾಗಿಂದನೂ ಕೂಡ ಡೈಲಿ ತಿನ್ಕೊಂಡು ಇಷ್ಟು ಉಳಿಸ್ಕೊಂಡಿದ್ದೀನಿ. ಇದು ಮುಗಿಸಿದ್ರೆ ಖಾಲಿ ಆಗಿಬಿಡುತ್ತೆ. ಇದರ ಒಂದ್ಸಲ ಟ್ರೈ ಮಾಡಿ, ನೆಲ್ಲಿಕಾಯಿ ಸಿಕ್ಕಿದ್ರೆ. ಇವಾಗ ಬರ್ತಿರುತ್ತಲ್ವಾ, ತೊಗೊಂಡು ಬಂದು ಹಿಂಗೆ ಮಾಡ್ಕೊಂಡು ತಿಂದು ನೋಡಿ. ನಿಜ ತುಂಬಾ ಇಷ್ಟಪಡ್ತೀರಾ. ನಾನು ಇನ್ನೇನು ನಾಳೆ ಅಷ್ಟರಲ್ಲಿ ಇದನ್ನು ಖಾಲಿ ಮಾಡಿಬಿಡ್ತೀನಿ. ಇವಾಗ ಇದು ನಿಮಗೆ ಒಂಥರ ಟೈಮ್ ಪಾಸ್ ಆಗೋಗ್ಬಿಟ್ಟಿದೆ. ಇನ್ನು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಹೊತ್ತು ಅಪ್ಪುನೇ ಗಿಡಗಳಿಗೆಲ್ಲ ನೀರು ಹಾಕ್ಬಿಡ್ತಾರೆ. ಇವತ್ತು ಅವ್ರು ಇರಲಿಲ್ಲ ಅಲ್ಲ, ಹಾಗಾಗಿ ಬೆಳಗ್ಗೆ ಹಾಕಿರಲಿಲ್ಲ. ಸರಿ, ಇನ್ನು ತುಂಬ ಕತ್ಲೆ ಆದಮೇಲೆ ಹಾಕೋದು ಬೇಡ ಅಂತೇಳಿ ಬೆಳಕಿರುವಾಗಲೇ ನೀರನ್ನೆಲ್ಲ ಹಾಕ್ತೆ. ಹಾಗೆ ಮಲ್ಲಿಗೆ ಗಿಡ ಇದೆ ನೋಡಿ, ಅದು ತುಂಬಾ ಹರಡ್ಕೊಂಡ್ಬಿಟ್ಟಿದೆ. ಚೆನ್ನಾಗಿ ಬರ್ತಾ ಇದೆ, ಆದರೆ ಎಲೆ ಎಲ್ಲ ಆ ಕಡೆ ಈ ಕಡೆ ಹರಡ್ಕೊಂಡ್ಬಿಟ್ಟಿದೆ. ಮೇಲ್ಗಡೆಯಿಂದ ಓಡಾಡೋರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಪು ಲಾಸ್ಟ್ ಟೈಮೇ ಹೇಳಿದರು, ಮೊದಲು ಗಿಡಕ್ಕೆ ಏನಾದರೂ ದಾರ ಕಟ್ಬಿಡು, ಅದು ಆರಾಮಾಗಿ ಬೆಳ್ಕೊಳುತ್ತೆ. ಇಲ್ಲಾಂದರೆ ನಾವೆಲ್ಲ ಓಡಾಡ್ತಿರೋದು ತಾಗಿ ಮುರಿದೋಗ್ಬಿಡುತ್ತೆ, ಹಾಗೆ ಮೇಲ್ಗಡೆಯವ್ರಿಗೂ ತೊಂದರೆ ಆಗುತ್ತೆ ಅಂತ. ಸರಿ ಅಂದ್ಬಿಟ್ಟು ಇವತ್ತು ಆ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ದೊಡ್ಡ ಪತ್ರೆ ಇಟ್ಟಿದ್ದೀನಲ್ವಾ, ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ನಾವೇನಾದರೂ ಓಡಾಡಿದಾಗ ಸ್ವಲ್ಪ ಕಾಲಿನಾದ್ರು ತಾಗ್ತಾ ಕೆಳಗಡೆ ಬಿದ್ದೋಗ್ಬಿಡ್ತಿತ್ತು, ಅದನ್ನು ಕೂಡ ಹಿಂದೆ ಇಟ್ಟೆ. ಎಂತ ಒಳ್ಳೆ ಪರಿಮಳ ಬರುತ್ತೆ ಅಲ್ಲ ದೊಡ್ಡ ಪತ್ರೆ, ನನಗಂತೂ ತುಂಬ ಇಷ್ಟ. ಇನ್ನು ಈ ರೋಸ್ ಗಿಡ ಯಾಕೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬರ್ತಾ ಇತ್ತು. ಇತ್ತೀಚೆಗೆ ಅದು ಒಣಗೋಗ್ತಾ ಇದೆ. ಇನ್ನೊಂದು ಪುಟ್ಟದ್ದು ಬರ್ತಾ ಇದೆ, ಇದು ಯಾಕೋ ಒಣಗ್ತಾ ಇದೆ. ಸರಿ, ಮಣ್ಣನ್ನೆಲ್ಲ ಒಂಚೂರು ಬಿಡಿಸ್ಬಿಡೋಣ, ಬಿಡಿಸಿದ್ರೆ ಸರಿ ಹೋಗ್ಬೋದು ಅಂತೇಳಿ ಮಣ್ಣನ್ನು ಕೂಡ ಬಿಡಿಸ್ಕೊಂಡೆ. ಇನ್ನು ಪುಟ್ಟು ಪಾಟಲ್ಲಿ ನಾವು ವೀಳ್ಯದೆಲೆನ ತಂದು ಹಂಗೆ ಇಟ್ಟಿದ್ದೀವಿ, ಇನ್ನೊಂದು ಪಾಟ್ಗೆ ಹಾಕೋಣ ಅಂತ.
ಅದೆಂತ ಚೆಂದ ಬೆಳೀತಿದೆ ಗೊತ್ತಾ, ನೀವು ನೋಡ್ತಿರ್ಬೋದು. ತುಂಬ ಚೆನ್ನಾಗಿ ಆಗ್ತಾಯಿದೆ. ಇವಾಗ ಹಾಕ್ಬೇಕು ಅದನ್ನು, ಅಪ್ಪು ಬಂದಮೇಲೆ ಹಾಕಿಸ್ತೀನಿ. ಇನ್ನು ಸ್ನ್ಯಾಕ್ಸ್ಗೆ ಅಂದ್ಬಿಟ್ಟು ನಾನು ಹವಾ ಕೊಡೋಗೆ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದೀನಿ. ನನಗೆ ಈ ಥರ ಇಷ್ಟ ಆಗುತ್ತೆ. ನಾವು ಈ ಟೈಮಲ್ಲಿ ಹವಾ ಕೊಡೋನ ತಿನ್ನಬೇಕು. ಪ್ರತಿದಿನ ಆಗಿಲ್ಲ ಅಂದ್ರೂ ಒಂದೆರಡು ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲನಾದ್ರೂ ತಿಂದರೆ ತುಂಬಾ ಒಳ್ಳೆಯದು. ನನಗೆ ಅದರಲ್ಲಿ ಏನೂ ಕೂಡ ಬೇರೆ ಮಾಡ್ಕೊಳ್ಳಿಕ್ಕೆ ಟೈಮ್ ಇಲ್ಲ ಅಂದಾಗ ಈ ಥರ ತಿನ್ಕೊಂಡು ಬಿಡ್ತೀನಿ. ಇನ್ನು ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅಡುಗೆಗೂ ಕೂಡ ರೆಡಿ ಮಾಡಿಕೊಂಡೆ. ಇವತ್ತು ಸ್ವಲ್ಪ ಬಾಯ್ಲ್ಡ್ ರೈಸ್ ಮಾಡಿ ಜಜ್ಜಿ ಮೂಲಂಗಿ ಸಾಂಬಾರು ಮಾಡೋಣ ಅಂತ. ಅಂದರೆ ಹಸಿ ಮೂಲಂಗಿನ ಬಳಸ್ಕೊಂಡು ಸಾಂಬಾರು ಮಾಡುವಂಥದ್ದು. ಈ ರೆಸಿಪಿನ ನಾನು ಈಗಾಗಲೇ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸುಮಾರು ದಿನ ಆಗೋಗ್ಬಿಟ್ಟಿದೆ, ಹತ್ತತ್ರ 1.5 ವರ್ಷ ಆಗಿರ್ಬೋದು ಆ ರೆಸಿಪಿ ಶೂಟ್ ಮಾಡಿಕೊಂಡು. ಹಾಗಾಗಿ ಇವತ್ತೊಂದು ಸಲ ಮಾಡ್ಕೊಂಡಿದ್ದೀನಿ. ಯಾರಾದರೂ ಮೂಲಂಗಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಮೊದಲು ಒಂದು ಮಡಕೆಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 4 ಹಸಿರು ಮೆಣಸಿನ್ಕಾಯಿ ಕೂಡ ನೀವು ನೋಡ್ಕೊಂಡು ಹಾಕೊಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇನ್ನು ಇದನ್ನು ಹಾಕ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ. ಇವಾಗ ಅರ್ಧ ಸ್ಪೂನ್ ಜೀರಿಗೆ, ಒಂದು 8 ರಿಂದ 10 ಮೆಣಸುಗಳನ್ನ ಸೇರಿಸ್ಕೊಂಡು ಸುಮ್ಮನೆ ಹಂಗೆ ಒಂಚೂರು ಬಿಸಿ ಮಾಡಿಬಿಟ್ಟು ಅದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಕಪ್ ಆಗೋವಷ್ಟು ತೆಂಗಿನಕಾಯಿ, ಹಾಗೆ ಒಂದು 1/4 ಕಪ್ ಆಗೋವಷ್ಟು ಕಡಲೆ ಬೇಕಂದರೆ ಹಾಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕಿದ್ರೆ ಏನು ಗೊತ್ತಾ, ಸ್ವಲ್ಪ ಸಾಂಬಾರು ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಒಂಚೂರು ಹಾಕ್ಕೊಂಡು ನೀರು ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಅದೊಂದು ಸ್ವಲ್ಪ ನುಣ್ಣಗಾದ್ಮೇಲೆ ಅದು ಕೊತ್ತಂಬರಿ ಸೇರಿಸ್ಬಿಟ್ಟು ಮತ್ತೆ ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಟ್ಟಿಗೆ ಕೂಡ ಮಾಡ್ಕೋಬೋದು. ಇನ್ನು ಇವಾಗ ಒಂದು ಮಣ್ಣಿನ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 1/4 ಸ್ಪೂನ್ ಆಗೋವಷ್ಟು ಸಾಸಿವೆ, ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಕೂಡ ಅಷ್ಟೇ ಒಗ್ಗರಣೆ ಮಾಡ್ಕೊಂಡಿದ್ದಾದಮೇಲೆ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಅದು ಕಂಪ್ಲೀಟಾಗಿ ತಣ್ಣಗಾಗೋ ಅಷ್ಟರಲ್ಲಿ ಮೂಲಂಗಿನ ತುರ್ಕೊಂಡು ಬಿಡೋಣ ಅಂತೇಳಿ ಸಿಪ್ಪೆನ ತೆಗೆದ್ಬಿಟ್ಟು, ಅಂದರೆ ಒಂಚೂರು ಮೇಲ್ಗಡೆ ಎರ್ಕೊಂಡು ಇವಾಗ ತುರಿತಾ ಇದ್ದೀನಿ. ಈ ಮೂಲಂಗಿನ ತುರಿಯೋದ್ರ ಬದಲು ನಾವು ಒಂದು ಕುಟಾಣಿಲಿ ಚೆನ್ನಾಗಿ ಗೆಜ್ಜಿ ಕೂಡ ಹಾಕ್ಬೋದು. ಆ ಥರ ಮಾಡಿದ್ರೆ ಅಪ್ಪು ತಿನ್ನಲ್ಲ, ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. 2 ಮೂಲಂಗಿನ ತೊಗೊಂಡಿದ್ದೀನಿ. ಇವಾಗ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಸೇರಿಸ್ಕೊತಿದ್ದೀನಿ. ಇದೆಲ್ಲ ತಣ್ಣಗಾದ್ಮೇಲೆ ಸೇರಿಸ್ಕೋಬೇಕು ನಾವು. ಬಿಸಿ ಇದ್ದಾಗ ಸೇರಿಸ್ಬಿಟ್ರೆ ರುಚಿನೇ ಬೇರೆ ಥರ ಆಗೋಗ್ಬಿಡುತ್ತೆ. ಇನ್ನು ಇದಕ್ಕೆ ತುರಿದಿಟ್ಕೊಂಡಿರೋ ಮೂಲಂಗಿನ ಸೇರಿಸ್ಬಿಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಹಂಗೆ ಬಿಟ್ಬಿಡಬೇಕು. ಲಿಡ್ಡೇನು ಕ್ಲೋಸ್ ಮಾಡಬೇಡಿ, ಹಂಗೆ ಬಿಡಿ. ಆ ಮೂಲಂಗಿ ಇದು ಒಂದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ಇವಾಗ ನಾನು 1 ಕಪ್ಪಷ್ಟು ಮೊಸರನ್ನ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಡ್ದಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರನ್ನ ನೀರೇ ಹಾಕ್ತೇನೆ ಕಡ್ಕೊಂಡು ಕೂಡ ಇದಕ್ಕೆ ಹಾಕ್ಕೊಳ್ಬೋದು. ನಾನು ಚೂರು ನೀರು ಸೇರಿಸಿದ್ದೀನಿ ಅಷ್ಟೇ. ಹಿಂಗೆ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಎಂಥ ರುಚಿ ಇರುತ್ತೆ ಗೊತ್ತಾ, ಇದು ತುಂಬ ಚೆನ್ನಾಗಿರುತ್ತೆ. ಮೂಲಂಗಿ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಾಮಾನ್ಯವಾಗಿ ಯಾರೂ ತಿನ್ನಲ್ಲ ಅದನ್ನು, ಅದೊಂಥರ ಸ್ಮೆಲ್ಲು ಹಂಗೆ ಹಿಂಗೆ ಅಂತ. ಈ ಥರ ಮಾಡ್ಕೊಳ್ಳಿ, ತುಂಬ ಇಷ್ಟಪಟ್ಟು ತಿಂತೀರಾ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ಬೋದು, ಹಾಗೆ ನಮ್ಮ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ. ಇನ್ನು ಬೇಗ ಕೂಡ ಆಗೋಗ್ಬಿಡುತ್ತೆ, ಜಾಸ್ತಿ ಟೈಮು ಕೂಡ ತೊಗೊಳ್ಳಲ್ಲ. ಇನ್ನು ಅನ್ನನೂ ಕೂಡ ರೆಡಿ ಆಯಿತು. ನಾನು ಗಂಜಿನ ಬಸ್ತಿಟ್ಬಿಟ್ಟಿದ್ದೀನಿ ಇವತ್ತು. ಅಪ್ಪು ಲೇಟಾಗಿ ಊಟ ಮಾಡ್ತಾರಲ್ವ, ಆವಾಗ ಗಂಜಿ ಅದರಲ್ಲೇ ಇದ್ಬಿಟ್ರೆ ಒಂದು ಸ್ವಲ್ಪ ಗಟ್ಟಿಗೆ ಆಗಿಬಿಡುತ್ತೆ, ತಿನ್ಲಿಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ ಬೆಂಡೆಕಾಯಿ ಕಟ್ ಮಾಡಿಬಿಟ್ಟು ಅದಕ್ಕೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನು ಕಡಲೆ ಹಿಟ್ಟು, ಚಿಕ್ಕ ಸ್ಪೂನಲ್ಲಿ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ಪುಡಿ, ಧನಿಯಾ ಪುಡಿ ಇದೆರಡೂ ಕೂಡ ಅರ್ಧ ಸ್ಪೂನು, ಅರಿಶಿನದ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದು ಅರ್ಧ ನಿಂಬೆಹಣ್ಣು, ಹಾಗೆ ಸ್ವಲ್ಪ ಎಣ್ಣೆ, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕು ಅಂದರೆ ಒಂದೇ ಒಂದು ಹನಿ ನೀರು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹಾಕೋಕೆ ಹೋಗಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಬಿಟ್ಟು ಅದಾದಮೇಲೆ ಈ ಥರ ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೊಂದೇ ಅದರಲ್ಲಿ ಬಿಟ್ಟು ಒಂದು 5 ನಿಮಿಷ ನಾವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡ್ಬಿಟ್ರೆ ಕ್ರಿಸ್ಪಿಯಾಗಿರೋ ಬೆಂಡೆಕಾಯಿ ಫ್ರೈ ರೆಡಿ ಆಗಿಬಿಡುತ್ತೆ. ಇದರಲ್ಲಿ ಏನು ಗೊತ್ತಾ, ನಮಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂದರೆ ನಾವು ಫ್ರೈ ಮಾಡಿದ್ಮೇಲೆ ಆ ಕಡಾಯಲ್ಲೇ ಬಿಟ್ಬಿಡ್ಬೇಕು. ನಾವು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದು ಇನ್ನೂ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ನಾವು ಎಣ್ಣೆಲಿ ಕರೆದಾಗ ಹೆಂಗಿರುತ್ತೆ ನೋಡಿ ಆ ಥರ ಇರುತ್ತೆ. ಹಾಗಾಗಿ ನಾನು ಹಂಗೆ ಬಿಟ್ಬಿಟ್ಟು
ಇಟ್ಬಿಟ್ಟಿದೆ. ಸ್ವಲ್ಪ ಹೊತ್ತಾದಮೇಲೆ ತುಂಬಾ ಕ್ರಿಸ್ಪಿಯಾಗಿತ್ತು. ಇನ್ನಿವಾಗ ಊಟಕ್ಕೂ ಕೂಡ ಬಡಿಸ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಸಾಮಾನ್ಯವಾಗಿ ನಮಗೆ ಅದು ಇದು ತಿನ್ನಬೇಕಂತ ಕ್ರೇವಿಂಗ್ ಆಗ್ತಿರುತ್ತೆ ಅಲ್ವಾ, ಈಚೆ ಕಡೆದೆಲ್ಲ ತಿನ್ನಬೇಕು ಅಂತ. ನನಗೆ ಹೆಂಗೆ ಅಂದರೆ ಈ ಥರ ಕ್ರೇವಿಂಗ್ ಆಗುತ್ತೆ. ಏನಾದರೂ ಒಂದು ಸ್ಪೆಷಲ್ ಆಗಿರೋ ಕಾಯಿ ಬಜ್ಜಿ ಮಾಡೋಣ, ಇಲ್ಲ ಈ ಥರ ಸಾಂಬಾರು ಮಾಡ್ಕೊಳ್ಳೋಣ, ಈ ಥರದ್ದೆಲ್ಲ ತಿನ್ಬೇಕು ಅನ್ನಿಸ್ತಿರುತ್ತೆ. ಹಾಗಾಗಿ ಹಿಂಗೆ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಅಡುಗೆ ಎಲ್ಲ ಮುಗಿಸಿ ನಾನು ಕೂಡ ಊಟ ಮುಗಿಸ್ಕೊಂಡೆ. ಅದಾದಮೇಲೆ ಅಪ್ಪು ಊರಿಗೆ ಹೋಗಿದ್ರು ಅಂತ ಹೇಳಿದ್ನಲ್ಲ, ಅವರು ಕೂಡ ಬಂದರು. ಇವತ್ತು ಸ್ವಲ್ಪ ಬೇಗನೆ ಬಂದರು. ಹೆಂಗೆ ಅಂದರೆ ನನಗೆ ಒಂದು 8 ಗಂಟೆ ಅಷ್ಟರಲ್ಲಿ ಬಂದುಬಿಡಬೇಕು ಬರೋ ಆಗಿದ್ರೆ, ಇಲ್ಲ ಅಂದರೆ ನಾಳೆ ಬರಬೇಕು ಅವರು. ಈ 10 ಗಂಟೆಗೆ ಹೊರಟು ಮಧ್ಯರಾತ್ರಿಲಿ ಬರೋದು ಅದೆಲ್ಲ ನನಗೆ ಸ್ವಲ್ಪ ಭಯ ಆಗುತ್ತೆ. ಒಬ್ಬರೇ ಇರ್ತಾರಲ್ವ, ಒಬ್ಬರೇ ಡ್ರೈವ್ ಮಾಡ್ಕೊಂಡು ಬರೋದು ಏನೋ ಒಂಥರ ನನಗೆ ಮನಸ್ಸೆಲ್ಲ ಅಲ್ಲೇ ಇರುತ್ತೆ. ಹಾಗಾಗಿ ಯೋಚನೆ ಮಾಡ್ತೀನಿ ಅಂತೇಳಿ ಬೇಗನೆ ಬಂದಿದ್ದಾರೆ. ನಾನು ನಾಳೆ ಇದ್ಬಿಟ್ಟು ಬರಲಿಕ್ಕಾಗಲ್ಲ ಅಂತ. ಊರಿಂದ ತೊಗೊಂಡು ಬಂದಿದ್ರಲ್ಲ ಮಾವಿನಕಾಯಿ, ಅದನ್ನೆಲ್ಲ ತೋರಿಸ್ತಿದ್ದಾರೆ. ಈ ಸಲ ನೋಡಿ ಈ ಥರ ಇದೆ ಮಾವಿನಕಾಯಿ ಅಂತ ಎಲ್ಲ ಹೇಳಿ, ಸ್ವಲ್ಪ ಕಾಯಿ ಹಾಗೆ ಅಕ್ಕಿ ಇದನ್ನೆಲ್ಲನೂ ಕೂಡ ತೊಗೊಂಡು ಬಂದಿದ್ರು. ಎಲ್ಲ ಕೆಂಪುಗಾಗೈತೆ ಇದೊಂದು ನಿನ್ನ ಪಾಪುಗೆ ಇದನ್ನ ತಿನ್ನೋ ಅಷ್ಟರಲ್ಲದು ಮಾವಿನ ಹಣ್ಣು ತರ ಇರಲ್ಲ. ಅದರೊಳಗಡೆ ಇದೆಯಾ? ಅಕ್ಕಿ ಮುಟ್ಟೆ ಮೇಲೆ ಕುತ್ಕೊಂಡಿದ್ಯಾ? ಅಕ್ಕಿ ಮುಟ್ಟೆ ರಾಗಿ ಮುಟ್ಟೆ ನಾವು ಊರಿಗೆ ಹೋದಾಗೆಲ್ಲ ರಾಗಿ ಮುಟ್ಟೆ ಅಷ್ಟು ಶುದ್ಧ ಹಾಕಿರೋರು ಅದ್ರ ಮೇಲೆ ಹೋಗಿ ಹಿಂಗ್ ಮಲ್ಕೊಬಿಡ್ತಾ ಇದ್ದ. ಏನೋ ಒಂಥರ ಖುಷಿ ಅದ್ರಲ್ಲಿ. ಹಂಗಾಗಿ ನಾನು ಎತ್ತಕ್ಕೆ ಶಕ್ತಿ ಬಂತು. ಸಂತ ಈಗಲೇ ಅಳ್ಳಾಡ್ತಾ ಇತ್ತು ಅಷ್ಟೇ. ನಾನು ಎತ್ಕೊಂಬಂದೆ, ಮೆಟ್ಲಿಂದ ಎತ್ಕೊಂಬಂದೆ, ಇಲ್ಲಿಂದ ಇಲ್ಲಿ ಗೆಳೆಯಕ್ಕಾಯ್ತಾ ಇಲ್ಲ. ವಯಸ್ಸಾಯ್ತು ಅಂತ ಏನಾರು ಹೆಚ್ಚು ಕಮ್ಮಿ ಮಾಡ್ತೀವಿ. ಆಮೇಲೆ ಮನೇಲೆ ಕುತ್ಕೋಬೇಕಾಯ್ತದೆ. ಕೆಲ್ಸಕ್ಕೆ ಹೋಗಂಗಿಲ್ಲ. ಆಮೇಲೆ ಕೆಲ್ಸಕ್ಕೆ ಹೋಗೋದಿರ್ಲಿ ನೋವು ಎಗ್ಲು ಮೇಲೆ ಎತ್ತಿಕ್ಕು, ನಾನು ಎತ್ಕೊಂಡು ಬಿಡ ಎಗ್ಲ ಮೇಲೆ ನಾನೇ ತಿಕ್ಬೇಕಾ? ಅಷ್ಟೇ ಗತೆ. ನಾನು 50 kg ಐತಮ್ಮ ಅದು. ನಿಜವಾಗ್ಲೂ ಮೊದಲೆಲ್ಲ ಹೆಂಗಿರ್ತಿತ್ತು ಅಲ್ವಾ, ಒಂದು 50 kg 80 kg 100 kg ಮೂಟೆಗಳನ್ನೆಲ್ಲ ಆರಾಮಾಗಿ ತೆಗ್ಲ ಮೇಲೆ ಹಾಕೊಂಡ್ಬಿಡೋರು. ಹಾಕೊಂಡು ಹಂಗೆ ಮಿಲ್ಗೋಗಿ ಮಾಡಿಸ್ಕೊಂಡು ಕೂಡ ಬರೋರು. ಅವ್ರಿಗೆ ಅದೆಲ್ಲ ನಿಜ ಹೇಳ್ಬೇಕು ಅಂದರೆ ದೊಡ್ಡ ವಿಷಯನೇ ಅಲ್ಲ. ಆದರೆ ನಮಗೆ ಒಂದು ಸ್ವಲ್ಪ ಒಂದು 50-60 kg ಇರೋ ಮೂಟೆನೂ ಕೂಡ ಎತ್ತಲಿಕ್ಕೆ ಶಕ್ತಿ ಇಲ್ಲ ನಿಜವಾಗ್ಲೂ. ಆವಾಗಿನ ಊಟದ ಪದ್ಧತಿ, ಆವಾಗಿನ ವಾತಾವರಣ ಹಂಗಿತ್ತು. ಇವಾಗಿನ ಊಟ, ಇವಾಗಿನ ವಾತಾವರಣ, ನಾವು ಈ ಕೆಲಸ, ಇದರಿಂದ ನಿಜ ಹೇಳಬೇಕು ಅಂದರೆ ಎಲ್ಲ ಶಕ್ತಿ ಕಡಿಮೆ ಆಗ್ತಿದೆ ಅಂತಲೇ ಹೇಳ್ಬೋದು. ಏನು ಗೊತ್ತಾ, ಈ ಚಿಲನ್ ತಗೊಂಡು ಬಂದಿದ್ದಾರೆ ನೋಡಿ. ನಾನು ಇದು ಹಣ್ಣಾಗಿದೆ ಅಂತ ಹೇಳ್ಬಿಟ್ಟು ತಂದ ತಕ್ಷಣ ಒಂದು ಬಾಯಲ್ಲಿ ಇಟ್ಕೊಂಡೆ. ಯಪ್ಪ ಫುಲ್ಲು ಒಗ್ರು ಹಣ್ಣಾಗುತ್ತಂತೆ. ಇದು ಒಂದು ಸ್ಟೀಲ್ ಬಾಕ್ಸ್ ಹಾಕಿಟ್ರೆ ಕಪ್ಪಗಾಯ್ತದೆ. ಅವಾಗ ತಿನ್ನು, ಖರ್ಜೂರ ಥರ ಇರುತ್ತೆ. ಏನು ಗೊತ್ತಾ, ನಾವು ಚಿಕ್ಕವರಿರುವಾಗ ಖರ್ಜೂರ ಅಂದ್ರೇನೆ ಇದು ನಮಗೆ. ಎಲ್ಲೆಲ್ಲಿ ಈಚಲು ಮರ ಇದೆ ಅಲ್ಲೆಲ್ಲ ನೆಲದಲ್ಲಿ ಬಿದ್ದಿರುತ್ತೇನೋ, ಅಥವಾ ಕಲ್ಲು ತಗೊಂಡು ಹೊಡೆದು ಬೀಳ್ಸೋದು, ಇಲ್ಲ ರೋಟಿ ಏನಾದ್ರೂ ಇರುತ್ತೆ ನೋಡಿ ತಗೊಂಡು ಹಿಂಗೆ ಅಲಾಡ್ಸಿ ಬೀಳ್ಸೋದು, ತಿನ್ನೋದು. ನಮ್ಮ ಪ್ರಕಾರ ಅವಾಗೆ ಖರ್ಜೂರ ಅಂದ್ರೆ ಇದೆ ನಮ್ಗೆ. ಖರ್ಜೂರ, ಸೇಪೆ ಹಣ್ಣು, ಮಾವಿನ ಹಣ್ಣು, ಬರೀ ಇವೇ ತಿಂತ ಇತ್ತು. ಆಪಲ್ ಅಂದ್ರೆ ಗೊತ್ತೇ ಇರ್ಲಿಲ್ಲ ನನಗೆ. ಅಂದ್ರೆ ನಮ್ಗೆ ಜಾಸ್ತಿ ಎಲ್ಲ ಅವೆಲ್ಲ ಸಿಕ್ತಿರ್ಲಿಲ್ಲ ತಿನ್ಲಿಕ್ಕೆ, ಅಪರೂಪಕ್ಕೊಂದ್ಸಲ. ಯಾವಾಗ ಯಾರನ್ನ ನೆಂಟ್ರು ಬಂದಾಗ, ಇಲ್ಲ ಮನೇಲಿ ಯಾರಿಗಾನ ಹುಷಾರಿಲ್ಲ ಅಂದಾಗ ಯಾರನ್ನ ತಂದ್ಕೊಡೋರು. ಯಾರಿಗಾದ್ರೂ ಹುಷಾರಿಲ್ದಂಗಾಗ್ಲಿ ಅಂತ ನಾವೇ ಚಿಕ್ಕ ವಯಸ್ಸಲ್ಲಿ ಬೇಡ್ಕೊತಾ ಇದ್ವಿ ನಿಜ ಹೇಳ್ಬೇಕು ಅಂದ್ರೆ. ಫ್ರೂಟ್ಸ್ ಅದು ಇದೆಲ್ಲ ತಂದ್ಕೊಡೋರಲ್ವಾ, ಹಂಗಾಗಿ. ಆದ್ರೆ ಇದೆಲ್ಲ ಏನ್ ಗೊತ್ತಾ, ಸಿಕ್ಕಾಬಿಟ್ಟೆ ಸಿಗೋದು. ಸ್ಕೂಲ್ಗೆ ಹೋಗೋ ರೋಡಲ್ಲಿ ಬರುವಾಗ ಎಲ್ಲ ಬಟ್ಟೆ ತೊಳಿಯಕ್ಕೆ ಹೋಗ್ತಾರಲ್ಲ, ಅವಾಗ ಅಲ್ಲೆಲ್ಲ ಸಿಗೋದಾ, ಅವಾಗೆಲ್ಲ ತಿಂತಿದ್ದೋ. ಇದ್ರ ಜೊತೆಗೆ ಇನ್ನೊಂದು ಹಣ್ಣು ಬರೋದು, ಎಲ್ಚಿ ಹಣ್ಣು. ಅಲ್ಲ, ನಮ್ ಕಡೆ ಅದನ್ನ ನಾವು ಗೊಣ್ಣೆ ಹಣ್ಣು ಅಂತ ಕರಿತೀವಿ. ಬೇರೆ ಕಡೆ ಎಲ್ಲ ಏನು ದ್ರಾಕ್ಷಿ ತರ ಇರ್ತದೆ. ತಿಂದಿದೀವಿ ಬಿಡು, ಅದೆಲ್ಲ ಹಳ್ಳಿಯವರೆಲ್ಲ ತಿಂದಿರ್ತಾರೆ. ಅದೆಲ್ಲ ಗೊಣ್ಣೆ ಹಣ್ಣು, ಎಲ್ಚಿ ಹಣ್ಣು, ಆಮೇಲೆ ಖಾರೆ ಹಣ್ಣು. ಖಾರೆ ಹಣ್ಣು ಅದಂತೂ ಸೂಪರ್ ಆಗಿರೋದು. ಆಮೇಲೆ ರೋಸ್ ಹಳ್ಳುದು ಹಣ್ಣು ಬರುತ್ತೆ ಗೊತ್ತಾ, ಹಣ್ಣು, ಅದನ್ನು ಕೂಡ ಕಿತ್ಕೊಂಡು ತಿಂತಿದ್ವು, ಅದನ್ನು ಬಿಟ್ಟಿರ್ಲಿಲ್ಲ. ಪಾಪಸ್ ಕಳ್ಳಿ ಹಣ್ಣು ತಿಂದಿದ್ಯಾ? ತಿಂದಿಲ್ಲ. ಮಾಮೂಲಿ ಇದ್ರದ್ದು ಪಾಪಸ್ ಕಳ್ಳಿ ಗೊತ್ತಾ, ಮುಳುಗಿಡ ಬೆಳಿತದೆ ನೋಡು, ಅದ್ರಲ್ಲಿ ಕೆಂಪುಗೊಂದು ಹಣ್ಣು ಬಿಡೋದು, ಡ್ರ್ಯಾಗನ್ ಫ್ರೂಟ್ ತರ ಇರುತ್ತೆ.
ಇತ್ತೀಚೆಗೆ ನನಗೆ ಗೊತ್ತಾಗ್ತಾ ಇರೋದು, ಅಂದರೆ ಇನ್ಸ್ಟಾದಲ್ಲೆಲ್ಲ ನೋಡ್ತೀನಲ್ವಾ, ಅವಾಗ ಗೊತ್ತಾಗಿದ್ದು. ನಂಗೆ ನಿಜ ಅದನ್ನ ಟೇಸ್ಟು ಮಾಡಿಲ್ಲ ಯಾವತ್ತೂ ಕೂಡ. ನಮ್ಗೆ ಅದು ಪಾಪಸ್ಕಳ್ಳಿ ಗಿಡ ಅಂದ್ರೇ ಫುಲ್ ಭಯ. ಮನೇಲೆಲ್ಲ ಅದು ಮುಟ್ಲಿಕ್ಕೆಲ್ಲ ಬಿಡ್ತಿರ್ಲಿಲ್ಲ. ಇವ್ರು ಗಂಡು ಮಕ್ಳಾದ್ರೆ ಗೊತ್ತಲ್ಲ, ಎಲ್ಲಾನು ಟೇಸ್ಟ್ ನೋಡ್ಬೇಕಂತ ತಿಂದಿರ್ತಾರೆ. ಎಲ್ಲಾನು ತಿಂದಿದ್ದೀವಿ. ಇನ್ನು ಮಾವಿನಕಾಯಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಗೊಂಚ್ಲು ಕಿತ್ಕೊಂಡ್ಬಂದಿದ್ದಾರೆ. ಈ ಕೆಲಸ ಎಲ್ಲ ಇವರೇ ಮಾಡೋದು. ಇನ್ನ ಅವು ಇದ್ದು ದೊಡ್ಡವು ಈ ಕಿತ್ತ ಆಲೆ ಒಂದು ಚೀಲ ಮಡಗಿದ್ರಾ, ಇನ್ನೇನು ಮಾಡಕ್ಕೆ ಅಷ್ಟೊಂದು ಯಾರು ತಿಂತಾರೆ ಅಂದ್ಬಿಟ್ಟು ಸಾಕು ಅಂತ. ಮೆಣಸಿನ್ಕಾಯಿ ಸ್ಟ್ರಾಂಗ್. ಮೆಣಸಿನ್ಕಾಯಿ ನಾನೇ ಕಿತ್ತಿದ್ದು ನೋಡು, ನಿನ್ ಕಲರ್ ಐತೆ ಅಲ್ಲ. ನಾನು ಹಸಿರು ಕಲರ್ ಇದೀನ. ಅಲ್ಲಿ ಇನ್ನೊಂದು ಐತೆ ನೋಡು, ಯಾವುದು ಯೆಲ್ಲೋ ಕಲರ್ ಲೈಟ್ ಅಲ್ಲಿ ನೋಡು. ಕಲರ್ ಯೆಲ್ಲೋ ಕಲರ್ ಯಾವಾಗ ನೋಡಿದ್ಯಾ ಮೆಣಸಿನ್ಕಾಯಿ? ನೋಡು, ಕರ್ನಾಟಕ ಬಾವುಟ. ಇದೆಲ್ಲ ಮಾಮೂಲಿಯಾಗಿ ಅವ್ರು ಕಿತ್ತಿರ್ತಾರೆ. ಈ ಕೆಂಪು ಕಲರು, ಯೆಲ್ಲೋ ಕಲರು, ಗ್ರೀನ್ ಕಲರ್ ಇದೆಲ್ಲ ಇವ್ರೋ ಕೀಳೋದು. ಇಲ್ಲ, ನಾನು ಈ ಟೀ ಶರ್ಟಲ್ಲಿ ಹಿಂಗೆ ಇಟ್ಕೊಂಡು ನಾನು ಅರ್ಧ ಕಿತ್ತೆ, ನಮ್ಮ ಅಮ್ಮ ಅರ್ಧ ಕಿತ್ಕೊಂತು. ಇವನ್ನೆಲ್ಲ ಎತ್ತಿಟ್ಬಿಡ್ತೀನಿ. ಟೈಮ್ ಆಗಿದೆ, ಇವತ್ತು 10:30 ಆಗಿದೆ. ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಇವನ್ನೆಲ್ಲ ಹಂಗಂಗೆ ಇಟ್ಬಿಟ್ಟು ಹಿಂಗೆ ಮಲ್ಗೋದಿದ್ದೀನ ಸ್ಟೀಲ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ರೆ ಬೇಗ ಹಣ್ಣಾಗುತ್ತಂತೆ. ನೋಡೋಣ ಹಣ್ಣಾದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಆದರೆ ಒಂದು ವಿಡಿಯೋ ಮಾಡ್ಕೊಳ್ತೀನಿ. ಇನ್ನು ಬೆಳಗ್ಗೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ಸ್ವಲ್ಪ ನಾವು ಮಲ್ಗೋದು ಲೇಟ್ ಆಗಿಬಿಡ್ತು. ಅದನ್ನೆಲ್ಲ ಎತ್ತಿಡಬೇಕಿತ್ತಲ್ಲ, ಅದೆಲ್ಲ ಎತ್ತಿಟ್ಟು ಅವ್ರು ಊಟ ಮುಗಿಸಿ ಮಲ್ಗೋ ಅಷ್ಟರಲ್ಲಿ ಸುಮಾರು ಒಂದು 11 ಗಂಟೆನೇ ಆಗಿತ್ತು. ಹಾಗಾಗಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ. ಸಾಮಾನ್ಯವಾಗಿ ರಾತ್ರಿನೇ ಅಲ್ವಾ ನಾನೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಟ್ಬಿಡೋದು. ನೆನ್ನೆ ಆಗಿರಲಿಲ್ಲ. ಸರಿ ಇವಾಗ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ದೇವ್ರ ಮನೆನ ನೀಟಾಗಿ ಕ್ಲೀನ್ ಮಾಡಬೇಕು ಅಂದರೆ ಸುಮಾರು ಒಂದು 2 ಅವರ್ ಆದರೂ ಟೈಮ್ ಬೇಕು. ಆ ಕಳಸ ಎಲ್ಲ ತೆಗಿಯೋದಿರುತ್ತೆ, ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕಿರುತ್ತೆ. ಹಾಗಾಗಿ ನಾನು ಆದಷ್ಟು ರಾತ್ರಿ ಹೊತ್ತು ಎಲ್ಲ ಮಾಡ್ಕೊಂಡು ಬಿಡ್ತೀನಿ. ಬೆಳಗ್ಗೆ ಹೊತ್ತು ನೆಮ್ಮದಿಯಾಗಿ ಪೂಜೆ ಮಾಡ್ಬೋದು ಅಂತ. ಇನ್ನಿವತ್ತಾಗಲಿಲ್ವಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಇವಾಗ ಮತ್ತೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಧೂಪ ಹಾಕ್ತಾ ಇರ್ತೀನಲ್ವ, ಹಾಗಾಗಿ ದೇವ್ರ ಮನೇಲಿರೋ ಟೈಲ್ಸ್ ಎಲ್ಲ ಕಪ್ಪಗಾಗ್ಬಿಡುತ್ತೆ ಆ ಹೋಗಿ ಕೂತ್ಕೊಂಡು. ಹಾಗಾಗಿ ನಾನು ಯಾವಾಗಲೂ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಹಿಂಗೊಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಳ್ತಾ ಇರ್ತೀನಿ. ಹಾಗಾಗಿ ಅದೊಂಚೂರು ಕಪ್ಪಗಾಗೋದೆಲ್ಲ ಏನೂ ಕಾಣಿಸಲ್ಲ, ನೀಟಾಗಿ ಕ್ಲೀನಾಗಿರುತ್ತೆ. ಇನ್ನಿವತ್ತು ನಿಮ್ಮ ಜೊತೆ ಒಂದು ವಿಚಾರನೂ ಕೂಡ ಶೇರ್ ಮಾಡ್ಕೊಳ್ಬೇಕು. ಏನಂದರೆ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದು ವ್ಲಾಗಲ್ಲಿ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ, ಏನೂ ಆಗಲ್ಲ ಶಿಲ್ಪ, ಆರಾಮಾಗಿರಿ, ಎಲ್ಲ ಚೆನ್ನಾಗಾಗುತ್ತೆ ಅಂತ ಎಲ್ಲ ಹೇಳಿ. ನಿಜವಾಗ್ಲೂ ಎಲ್ಲರೂ ಕಮೆಂಟ್ ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಸುಮಾರು ಜನ ಹೇಳಿದ್ದೀರಾ ಕೂಡ, ನಮಗೂ ಈ ಥರ ಹೇಳಿದರು. ನಾವು ಕೂಡ ಈ ಟೆಸ್ಟ್ನ ಮಾಡಿಸ್ಕೊಂಡು ಅದಾದಮೇಲೆ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂತು. ಇವಾಗ ನಮಗೆ 4 ವರ್ಷದ 5 ವರ್ಷದ ಮಕ್ಕಳಿದ್ದಾರೆ, ಏನೂ ಆಗಲ್ಲ, ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ ನಮಗೊಂದು ಸ್ವಲ್ಪ ಧೈರ್ಯ ಕೂಡ ಬರುತ್ತೆ ಆ ಥರ ಎಲ್ಲ ಕಮೆಂಟ್ಸ್ನ ನೋಡಿದಾಗ. ಹಾಗೆ ಕೆಲವೊಬ್ಬರು ನಂದು ಮೊನ್ನೆ ಸ್ಕ್ಯಾನಿಂಗ್ ಆಗಿದೆ, ನಮಗೂ ಈ ಥರ ಹೇಳಿದ್ದಾರೆ, ನೀವು ಇದನ್ನೆಲ್ಲ ನಮಗೆ ಹೇಳಿದ್ಮೇಲೆ ಸ್ವಲ್ಪ ಈಗ ನನಗೆ ಧೈರ್ಯ ಬರ್ತಾ ಇದೆ ಅಂತಲೂ ಕೂಡ ಕಮೆಂಟ್ ಮಾಡಿದ್ರಿ. ನಂದು ಉದ್ದೇಶ ಅದೇ ಆಗಿತ್ತು. ಅಕಸ್ಮಾತ್ ಇವಾಗ ಯಾರಾದರೂ ಕನ್ಸೀವ್ ಇದ್ದು ಅವ್ರಿಗೇನಾದರೂ ಈ ಥರ ಹೇಳಿದಾಗ ನಿಜವಾಗ್ಲೂ ತುಂಬ ಗಾಬರಿ ಆಗಿಬಿಡುತ್ತೆ. ಆ ಥರ ಗಾಬರಿ ಮಾಡ್ಕೊಳ್ದೇ ಸ್ವಲ್ಪ ಎಲ್ಲನೂ ನಾರ್ಮಲಾಗಿ ತಗೊಳ್ಳಿ ಅನ್ನೋದೊಂದು ಉದ್ದೇಶಕ್ಕೋಸ್ಕರ ಶೇರ್ ಮಾಡ್ಕೊಂಡಿದ್ದು. ಹಾಗೆ ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ, ನಮ್ಮ ಕಳ್ಸಿದ ಕಾಯಲ್ಲಿ ಮೊಳಕೆ ಬಂದಿದೆ. ನಿಜವಾಗ್ಲೂ ನಂಗೆ ನೋಡಿ ತುಂಬಾ ಖುಷಿ ಆಯಿತು. ನೀವು ನೋಡ್ತಿರ್ಬೋದು. ಏನಂದರೆ ನಾನು ಕಳ್ಸೋದು ಕಾಯಿನ ತೆಗೆದು ಊರಲ್ಲಾಗಿ ಬಂದು ಸುಮಾರು ಹತ್ತತ್ರ ಒಂದು 3 ತಿಂಗಳಾಗಿದೆ ಆಯಿತಾ. 3 ತಿಂಗಳಿಂದ ನಮ್ಮನೆ ಒಂದು ಕೂಡ ಬಂದಿರಲಿಲ್ಲ. ನಾನು 15 ದಿನಕ್ಕೊಂದು ಸಲ ಚೇಂಜ್ ಮಾಡ್ತಾ ಇರ್ತೀನಿ ಕಾಯಿನ, ಅಮಾವಾಸ್ಯೆಗೆ ಮತ್ತು ಹುಣ್ಣಿಮೆಗೆ. ಬಂದೇ ಇರಲಿಲ್ಲ. ನಾನು ಸುಮ್ಮನಾಗ್ಬಿಟ್ಟಿದ್ದೆ, ಅದ್ರ ಕಡೆ ಗಮನನೂ ಕೊಟ್ಟಿರಲಿಲ್ಲ. ಆದರೆ ಈ ಸಲ ನಾನು ಕಾಯಿನ ಚೇಂಜ್ ಮಾಡಿ ಬರೀ 1 ವಾರ ಆಗಿತ್ತು ಅಷ್ಟೇ. 1 ವಾರಕ್ಕೆಲ್ಲ ಮೊಳಕೆ ಬಂದುಬಿಟ್ಟಿದೆ. ನಿಜವಾಗ್ಲೂ ನಂಗೆ ಆಗಿದ್ದ ಖುಷಿಗೆ ಪಾರನೇ ಇಲ್ಲ ಅಂತ ಹೇಳ್ಬೋದು. ಏನು ಗೊತ್ತಾ, ನಾವೊಂದು 15 ದಿನದಿಂದ ಅಷ್ಟೊಂದು ಟೆನ್ಷನಲ್ಲಿದ್ದೋ, ಏನಾಗುತ್ತೋ ಏನೋ, ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಈ ಥರದ್ದೆಲ್ಲ ಮನಸ್ಸಲ್ಲಿ ಬರ್ತಾಯಿತ್ತು. ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬಂದಿದ್ರೂ ಕೂಡ ಏನೋ ಒಂದು ಭಯ ಗಾಬರಿ ಅದೆಲ್ಲ ಇತ್ತು. ಇದು ನೋಡಿದ್ಮೇಲೆ ನಿಜವಾಗ್ಲೂ ತುಂಬ ಧೈರ್ಯ ಬಂತು ಅಂತಲೇ ಹೇಳ್ಬೋದು. ದೇವರೊಂದು ಸೂಚನೆ ಕೊಡ್ತಾರಂತೆ ಅಲ್ವಾ, ಏನಾದರೂ ಒಳ್ಳೆಯದಾಗುತ್ತೆ ಅಂದರೆ ಯಾವುದ್ರ ಮುಖಾಂತರನಾದರೂ ಸರಿ ಸೂಚನೆ ಕೊಡ್ತಾರಂತೆ. ಕೆಟ್ಟಾದರೂ ಕೂಡ ಕೊಡ್ತಾರಂತೆ, ಒಳ್ಳೆಯದಾದರೂ ಕೂಡ ಕೊಡ್ತಾರಂತೆ. ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಸೂಚನೆನ ಈ ಥರ ಕೊಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು. ಈ ಥರ ಎಲ್ಲ ಮನೇಲಿ ನಡೆದಾಗ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ಕೂಡ ನಾವು ಯಾವುದಾದ್ರೂ ಒಂದು ಕೆಟ್ಟ ಪರಿಸ್ಥಿತಿಲಿ ಇದ್ದಾಗ ಈ ಥರ ಎಲ್ಲ ಒಂದು ಸೂಚನೆ ಸಿಕ್ಕಿದಾಗ ಇದೆಲ್ಲ ಹೋಗುತ್ತಪ್ಪ ಬೇಗ, ಆದಷ್ಟು ಬೇಗ ನಮಗೂ ಕೂಡ ನೆಮ್ಮದಿ ಸಿಗುತ್ತಪ್ಪ ಅನ್ನೋದು
ಮನಸ್ಸಿಗೆ ಬಂದ್ಬಿಡುತ್ತೆ. ಹಾಗೆ ಬರೋ ಕಷ್ಟಗಳನ್ನೂ ಕೂಡ ಫೇಸ್ ಮಾಡಲಿಕ್ಕೆ ಸ್ವಲ್ಪ ಧೈರ್ಯ ಕೂಡ ಬರುತ್ತೆ. ನನಗೆ ನಿಜ ತುಂಬ ಖುಷಿ ಆಗ್ತಿತ್ತಲ್ವ, ನಾನು ಅದನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಯಾರ್ಯಾರ ಹತ್ರ ಇದ್ದಾರೋ ಎಲ್ರಿಗೂ ಕೂಡ ಶೇರ್ ಮಾಡ್ಕೊಂಡ್ಬಿಟ್ಟೆ. ಹಿಂಗೆ ಕಳಸದಲ್ಲಿ ಮೊಳಕೆ ಬಂದಿದೆ, ಇನ್ನೆಲ್ಲ ಸರಿ ಹೋಗ್ಬೋದೇನೋ ಅಂತ. ಏನೋ ಒಂದು ಆ ಟೈಮಲ್ಲಿ ಹಂಗೆ ಅನಿಸ್ಬಿಡುತ್ತೆ ನಮಗೆ. ಇನ್ನು ನಿಮಗೂ ಕೂಡ ಹೇಳೋಣ, ನಾನೆಲ್ಲ ವಿಚಾರಗಳನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನಮ್ಮನೇಲಿ ಒಳ್ಳೇದು ನಡೀಲಿ ಕೆಟ್ಟದ್ದು ನಡೀಲಿ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇದನ್ನು ಕೂಡ ಹಂಚ್ಕೊಂಡೆ. ನೀವು ಕೂಡ ಖುಷಿ ಪಡ್ತೀರಾ ಅಲ್ವಾ? ನಾವೇನಾದರೂ ಕಷ್ಟದಲ್ಲಿದ್ದಾಗ ಅದನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಾಗ ಎಷ್ಟು ಧೈರ್ಯ ಹೇಳ್ತೀರಾ. ನಿಮ್ಮನೆಯವರೇನೋ ನಾವು ಅನ್ನೋ ಥರ ಫೀಲ್ ಮಾಡಿಕೊಂಡು ಅಷ್ಟು ಧೈರ್ಯ ಕೊಡ್ತೀರಾ. ಕೆಲವೊಮ್ಮೆ ಮನೆಯವರು ಕೂಡ ನಮ್ಗೆ ಅಷ್ಟೊಂದು ಧೈರ್ಯ ಕೊಡೋಲ್ಲ. ಅದೇ ಥರ ನಮ್ಮ ಲೈಫಲ್ಲಿ ಏನಾದರೂ ಒಂದು ಚೇಂಜ್ ಆಗ್ತಾ ಇದೆ, ಒಂದು ಒಳ್ಳೆ ವಿಷಯ ನಡೀತಾ ಇದೆ ಅಂದಾಗ ಅದನ್ನು ಕೂಡ ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸುತ್ತೆ. ಆವಾಗ ನೀವು ಕೂಡ ಅಷ್ಟೇ ಖುಷಿ ಪಡ್ತೀರಾ, ಬ್ಲೆಸ್ ಮಾಡ್ತೀರಾ ಅಂತ. ಇನ್ನಿವತ್ತು ಈ ಥರ ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡಿದ್ದೀನಿ. ಇನ್ನಿವಾಗ ಸ್ವಲ್ಪ ಹೊರಗಡೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಮನೆಯಲ್ಲಿ ಒಂದು ಸ್ವಲ್ಪ ಗ್ರಾಸರೀಸು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡೋಣ ಅಂತ. ಸಾಮಾನ್ಯವಾಗಿ ನಾವು ಈ ಥರ ಮಧ್ಯಾಹ್ನ ಟೈಮಲ್ಲೇ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಬಿಡೋದು, ಯಾಕಂದರೆ ಇವರು ಕೂಡ ಫ್ರೀ ಇರ್ತಾರೆ. ಅದಲ್ಲದೆ ಅಲ್ಲೂ ಕೂಡ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ. ನಾವು ವೀಕೆಂಡಲ್ಲಿ ಹೋಗೋದ್ರ ಬದಲು ಈ ಥರ ವೀಕ್ ಡೇಸಲ್ಲಿ ಮಧ್ಯದ ಟೈಮ್ ಹೋದರೆ ಒಂಚೂರು ಕ್ರೌಡ್ ಕಡಿಮೆ ಇರುತ್ತೆ ಅಂತೇಳಿ ಬೇಗ ಹೋಗಿ ಬೇಗ ಬಂದುಬಿಡ್ಬೋದು. ಹಾಗೆ ಲಾಸ್ಟ್ ಟೈಮ್ ನಾನು ಬಾತಿಂಗ್ ಪೌಡರ್ ಮಾಡಿದ್ನಲ್ವಾ, ಅದನ್ನು ಕೂಡ ಸುಮಾರು ಜನ ಕೇಳ್ತಾ ಇದ್ರಿ ಶೇರ್ ಮಾಡಿ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ. ನಾನು ಇಷ್ಟು ದಿನ ಬರೀ ಲೆಂತಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದಿದ್ದರಿಂದ ನನಗೆ ಇದನ್ನು ಆ್ಯಡ್ ಮಾಡಲಿಕ್ಕೆ ಆಗಲೇ ಇಲ್ಲ. ಇನ್ನು ಇವತ್ತಿನ ಬ್ಲಾಗಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ತೀನಿ. ಕನ್ಸೀವ್ ಇರೋರು ಮಾತ್ರ ಇದನ್ನು ಬಳಸಬೇಕು ಅಂತ ಏನಿಲ್ಲ, ಯಾರು ಬೇಕಿದ್ರೂ ಕೂಡ ಬಳಸ್ಕೊಳ್ಬೋದು. ಒಂಥರ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಪರಿಮಳ ಇರುತ್ತೆ ಅಂತಲೇ ಹೇಳ್ಬೋದು. ನಾವು ಅದರಲ್ಲಿ ಸ್ವಲ್ಪ ಗಂಧದ ಪುಡಿ ಎಲ್ಲನೂ ಕೂಡ ಆ್ಯಡ್ ಮಾಡಿ ಮಾಡೋದಲ್ವಾ, ಹಾಗಾಗಿ ತುಂಬಾ ಒಳ್ಳೆ ಪರಿಮಳ ಇರುತ್ತೆ. ಮಕ್ಳಿಗೂ ಕೂಡ ಬಳಸ್ಬೋದು. ಮಕ್ಳಿಗೆ ಬಳಸಬೇಕಾದ್ರೆ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ಬಳಸಿದ್ರೆ ಒಳ್ಳೆಯದು ಅಷ್ಟೇ. ನಾವು ಮನೇಲಿ ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ಈ ಥರದ್ದೆಲ್ಲ ಮಾಡಿಕೊಂಡ್ರೆ ಏನೋ ಒಂಥರ ನಮಗೂ ಖುಷಿ ಇರುತ್ತೆ, ನಾವೇ ಮಾಡಿದ್ದೀವಲ್ಲಪ್ಪ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈ ಸೋಪು ಅದು ಇದು ಬಳಸೋದಕ್ಕಿಂತ ಇದು ಬೆಸ್ಟ್ ಅಂತಲೇ ಹೇಳ್ತೀನಿ. ಇಷ್ಟು ದಿನ ನನಗಂತೂ ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾ ಬಂದಿದೆ. ಅದನ್ನು ಸ್ವಲ್ಪ ಟೈಮ್ ತೊಗೊಂಡು ಮಾಡಿಕೊಂಡೆ ಅಷ್ಟೇ. ನಾನು ಟೈಮ್ ಆಗಿಬಿಡುತ್ತೆ. ಇವಾಗ ಹೊರಟ್ರೆ ನಾವು ಬರೋ ಅಷ್ಟರಲ್ಲಿ ಸುಮಾರು ಸಂಜೆ ಒಂದು 5 ಗಂಟೆನೇ ಆಗುತ್ತೆ. ನಾವು ಇಷ್ಟೇ ಬೇಗ ಹೋಗಿ ಬೇಗ ಬರಬೇಕಂತ ಅಂದ್ಕೊಂಡು ಹೋದರೂ ಕೂಡ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲೇ ಒಂದು 3-4 ಅವರ್ ಆಗಿಬಿಡುತ್ತೆ. ಹಾಗಾಗಿ ಹೊರಟ್ಬಿಡ್ತೀವಿ. ಇದನ್ನು ಮಾಡ್ಕೊಳ್ಳಿಕ್ಕೆ ನಾನು 1 ಕಪ್ ಆಗೋವಷ್ಟು ಬಾರ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋವಷ್ಟು ಕಡಲೆ ಬೇಳೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಕಪ್ ಮಸೂರ್ ದಾಲ್ ಬರುತ್ತೆ ನೋಡಿ, ಅದನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಒಂದು 3/4 ಕಪ್ ಆಗೋವಷ್ಟು ಮೆಂತ್ಯ, ಇದ್ರ ಜೊತೆಗೆ 1 ಕಪ್ ಆಗೋವಷ್ಟು ಹೆಸರು ಕಾಳು ಬದಲು ನಾವು ಬೇಳೆ ಕೂಡ ತೊಗೊಳ್ಬೋದು. ಇನ್ನು ಈ ಕಪ್ಪಲ್ಲಿ ಅರ್ಧ ಕಪ್ ಆಗೋವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿ ಸ್ಕ್ರಬ್ಬಿಂಗಿಗೆ ತುಂಬ ಯೂಸ್ ಆಗುತ್ತೆ, ಹಾಗಾಗಿ ತೊಗೊಂಡಿರೋದು. ಇನ್ನು ಅದೇ ಪುಟ್ಟ ಕಪ್ಪಲ್ಲಿ ಅರ್ಧ ಕಪ್ ಆಗೋವಷ್ಟು ಬೀಟ್ರೋಟ್ ಪೌಡರ್ 1 ಸ್ಪೂನ್ ಅಂತ ಅಂದ್ಕೊಳ್ಳಿ. ಇನ್ನು ಅದೇ ಕಪ್ಪಲ್ಲಿ 1 ಕಪ್ ಆಗೋವಷ್ಟು ಆಮ್ಲ ಪೌಡರ್ನ ತೊಗೊಂಡಿದ್ದೀನಿ, ಮಾಮೂಲಿಯಾಗಿ ಮನೇಲೆ ಮಾಡಿರೋವಂಥದ್ದು. ಇನ್ನು ಇದು ಕಸ್ತೂರಿ ಅರಿಶಿನ, ಇದನ್ನು ಕೂಡ ಅರ್ಧ ಕಪ್ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಸ್ಯಾಂಡಲ್ವುಡ್ ಪೌಡರ್, ಇದನ್ನು 1 ಕಪ್ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಕೂಡ ನಡೆಯುತ್ತೆ, ಒಂದು ಒಳ್ಳೆ ಪರಿಮಳ ಬರುತ್ತೆ. ಹಾಗೆ ಆರೆಂಜನ್ನು ನಾನು ಸಿಪ್ಪೆ ತೆಗೆದು ನೀಟಾಗಿ ಡ್ರೈ ಮಾಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ 1 ಕಪ್ ತೊಗೊಂಡಿದ್ದೀನಿ. ಜೊತೆಗೆ ರೋಸ್ ಪೆಟಲ್ಸ್ ಬರುತ್ತಲ್ವ, ಅದು ಕೂಡ 1 ಕಪ್ಪು. ಇನ್ನು ಬೇವಿನೆಲೆನೂ ಕೂಡ ಒಣಗಿಸಿಟ್ಕೊಂಡಿದ್ದೀನಿ, ಇದು ಕೂಡ 1 ಕಪ್ ಬೇಕಾಗುತ್ತೆ. ಇನ್ನು ಸೋಪ್ ನಟ್ ಅಂತ ನಿಮಗೆ ಸಿಗುತ್ತೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಎಲ್ಲಿ ಬೇಕಿದ್ರೂ ಕೂಡ ಬೈ ಮಾಡ್ಕೊಳ್ಬೋದು. ಇದನ್ನು ನಾನು ಒಂದು 5-6 ತೊಗೊಂಡಿದ್ದೀನಿ. ಮಕ್ಳಿಗೇನಾದರೂ ನೀವು ಯೂಸ್ ಮಾಡ್ತಾಯಿದ್ರೆ ಜಾಸ್ತಿ ತೊಗೊಳ್ಲಿಕ್ಕೆ ಹೋಗಬೇಡಿ, ನಮಗೆ ಅಂದರೆ 6 ತೊಗೊಂಡ್ರೆ ನಡೆಯುತ್ತೆ. ಇವಾಗ ಒಂದು ಕಡಾಯಿನ ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ಕಡಲೆಬೇಳೆ, ಬಾರ್ಲಿ ಅಕ್ಕಿ, ಮಸೂರ್ ದಾಲ್, ಹೆಸರು ಕಾಳು, ಮೆಂತ್ಯ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ತೀರ ಉರಿಲಿಕ್ಕೆ ಹೋಗಬಾರ್ದು, ಸ್ವಲ್ಪ ಹುರ್ಕೊಳ್ಬೇಕು ಅಷ್ಟೇ. ಇದನ್ನು ಹುರ್ಕೊಂಡು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಬೇಕು. ಈ ಥರದ್ದೆಲ್ಲ ಮಾಡ್ಕೊಳ್ಳುವಾಗ ನಾವು ಆದಷ್ಟು ಅದು ತಣ್ಣಗಾದ್ಮೇಲೆ ನಾವು ಪೌಡರ್ ಮಾಡಿ ಇಟ್ಕೋಬೇಕಾಗುತ್ತೆ. ಬಿಸಿ ಇದ್ದಾಗಲೇ ಮಾಡಿಬಿಟ್ರೆ ಜಾಸ್ತಿ ದಿನ ಬಾಳಿಕೆ ಬರಲ್ಲ, ಅದು ಬೇಗ ಹಾಳಾಗಿಬಿಡುತ್ತೆ. ಇನ್ನಿದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇವಾಗ ಆಗಲೇ ನಾವು ಇಟ್ಕೊಂಡಿದ್ದು ಅಲ್ವಾ ಬೇವಿನ ಸೊಪ್ಪು ಮತ್ತು ರೋಸ್ ಪೆಟಲ್ಸು, ಹಾಗೆ ಸೋಪ್ ನಟ್ಟು, ಇದ್ರ ಜೊತೆಗೆ ಆರೆಂಜು, ಅಕ್ಕಿ, ಇದನ್ನೆಲ್ಲ ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ನಮಗೆ ಘಾಟ್ ಅಂತ ಅನಿಸುತ್ತೆ, ಯಾಕಂದರೆ ನಾವು ಸೋಪ್ ನಟ್ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ
ಸ್ವಲ್ಪ ಆದಷ್ಟು ನೋಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸಿನೂ ತೀರಾ ಬಿಸಿ ಆಗೋವರೆಗೂ ಕೂಡ ಪೌಡರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ಅವಾಗ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ. ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಇಟ್ಟು ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ನಾನು ಜಲ್ಡೆ ಮಾಡ್ಕೊತಾ ಇದ್ದೀನಿ. ಜಲ್ಡೆ ಮಾಡುವಾಗ ಸ್ವಲ್ಪ ತರಿಯಾಗಿರೋದೆಲ್ಲ ಉಳ್ಕೊಳುತ್ತಲ್ವ, ಅದನ್ನು ಮತ್ತೆ ನಾವು ಪೌಡರ್ ಮಾಡಿ ಹಾಕೊಳ್ಬೋದು. ಇನ್ನು ಇದಕ್ಕೆ ಇವಾಗ ನಾವಾಗಲೇ ಇಟ್ಕೊಂಡಿದ್ದೋ ಅಲ್ಲ ಬೀಟ್ರೋಟ್ ಪೌಡರು ಮತ್ತು ಸ್ಯಾಂಡಲ್ವುಡ್ ಪೌಡರು, ಆಮ್ಲ ಪೌಡರು ಮತ್ತು ಅರಿಶಿಣ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಲ್ಡೆ ಮಾಡುವಾಗಾದರೂ ಕೂಡ ಅದನ್ನು ಸೇರಿಸ್ಬಿಟ್ಟು ಮಾಡ್ಕೊಳ್ಬೋದು, ಇಲ್ಲ ಹಿಂಗಾದರೂ ಕೂಡ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡ್ರೆ ಬಾತಿಂಗ್ ಪೌಡರ್ ರೆಡಿನೇ ಆಗೋಗ್ಬಿಡುತ್ತೆ. ನಿಜವಾಗ್ಲೂ ಏನು ಗೊತ್ತಾ, ಕೆಲವೊಬ್ಬರಿಗೆ ಯಾವುದೇ ಸೋಪ್ ಯೂಸ್ ಮಾಡಿದ್ರೂ ಕೂಡ ಸೆಟ್ ಆಗ್ತಾ ಇರಲ್ಲ, ರ್ಯಾಷಸ್ ಆಗ್ತಾ ಇರುತ್ತೆ, ಹಾಗೆ ಬೇಗ ಟ್ಯಾನ್ ಆಗ್ತಾ ಇರ್ತಾರೆ, ಇನ್ನು ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರುತ್ತೆ. ಅವರೆಲ್ಲ ಈ ಪೌಡರ್ನ ಮಾಡಿಕೊಂಡು ಬರೀ ಒಂದು 2 ತಿಂಗಳು ಬಳಸಿ ನೋಡಿ, ನಿಮ್ಗೆ ಎಂಥ ಒಳ್ಳೆ ರಿಸಲ್ಟ್ ಸಿಗುತ್ತೆ ಗೊತ್ತಾ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾವು ಸ್ಯಾಂಡಲ್ವುಡ್ ಪೌಡರೆಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಪರಿಮಳ ಕೂಡ ಬರುತ್ತೆ. ನಮಗೇನು ಆ ಥರ ಇರಿಟೇಟ್ ಅಂತ ಅನಿಸಲ್ಲ. ಇನ್ನು ಇವಾಗ ಇದನ್ನು ಯಾವ ಥರ ಮಾಡ್ಕೋಬೇಕು ಅಂದರೆ ಯಾವ ಥರ ಮಿಕ್ಸ್ ಮಾಡಿ ಹಚ್ಕೋಬೇಕು ಅಂದರೆ, ಸ್ವಲ್ಪ ಹಾಲು, ಆಲಿವಿರಾ, ಹಾಗೆ ಇದೊಂದು 2 ಸ್ಪೂನ್ ಪೌಡರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಬಿಟ್ಟು ಅದಾದಮೇಲೆ ಸ್ನಾನ ಮಾಡುವಾಗ ಯೂಸ್ ಮಾಡ್ಕೊಳ್ಳೋದು. ನಾವು ಸೋಪೆಲ್ಲ ಯಾವ ಥರ ಬಳಸ್ತೀವಿ ಇದನ್ನು ಕೂಡ ಹಂಗೆ ಬಳಸಿದ್ರೆ ಆಯಿತು. ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಟ್ರೈ ಮಾಡಿ ನೋಡಿ. ನಾನು ಇವಾಗ ನಿಮಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಕೈಗೆ ಈ ಥರ ನಾವು ಹಾಕ್ಕೊಂಡು ಜಾಸ್ತಿ ಹೊತ್ತು ಬಿಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಮಾಮೂಲಿಯಾಗಿ ಈ ಥರ ಸ್ಕ್ರಬ್ ಮಾಡಿಕೊಂಡು ನೀರಲ್ಲಿ ತೊಳೆದ್ಬಿಟ್ರೆ ಆಯಿತು. ಎಷ್ಟು ಸಾಫ್ಟ್ ಆಗುತ್ತೆ ಗೊತ್ತಾ, ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ. ಮರಿದೇನೆ ಟ್ರೈ ಮಾಡಿ ನೋಡಿ. ಗ್ರಾಸರೀಸ್ ತರಲಿಕ್ಕೆ ಸಾಮಾನ್ಯವಾಗಿ ಡಿಮಾರ್ಟ್ಗೆ ಹೋಗ್ತಿದ್ವಲ್ಲ, ಮೆಟ್ರೋಗೆ ಹೋಗಿ ಸುಮಾರು ದಿನ ಆಗಿಬಿಟ್ಟಿತ್ತು. ಸರಿ ಇವತ್ತಿಲ್ಲಿ ಹೋಗೋಣ ಅಂತೇಳಿ ಇಲ್ಲಿ ಹೊರಟಿದ್ದೀವಿ. ನಿಮ್ಮ ಡ್ಯಾಡಿ ಬರೋಲ್ಲ, ನಿಮ್ಮ ಡ್ಯಾಡಿನ ಬಿಡಲ್ಲ ಅವರು. ನಿಮ್ಮ ಡ್ಯಾಡಿ ಇವತ್ತು ನಮ್ಮ ಜೊತೆ ಬಂದಿಲ್ಲ ಅಲ್ಲ. ಪೆಟ್ಟಾಯ್ತು ಎಲ್ಲಾಯ್ತಮ್ಮ? ಗಾಡಿ ಹೊಡೆದ್ರೆ ನಿಂಗೆ ಪೆಟ್ಟಾಗುತ್ತೆ. ಸ್ಟ್ರಾಂಗ್ ಅಲ್ಲ. ಇನ್ನು ನಾವು ಈ ಸಲ ಇಲ್ಲಿಗೆ ಬಂದಾಗ ಸುಮಾರಷ್ಟು ಚೇಂಜಸ್ ಆಗಿದೆ ಅಂತ ಅನ್ನಿಸ್ತು. ಯಾಕಂದರೆ ನಾವು ಬಂದೇ ಸುಮಾರು ದಿನ ಆಗಿಬಿಟ್ಟಿತ್ತಲ್ವ. ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಇವಾಗ ಬಂದಿದ್ದಕ್ಕೂ ನಾವೆಲ್ಲ ಬೇರೆ ಕಡೆ ಹೋಗಿದ್ದೀವೇನೋ ಅಂತ ಅನ್ನಿಸ್ತಾ ಇತ್ತು. ಇನ್ನು ನನಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಿತ್ತು. ಸ್ಟಾರ್ಟಿಂಗ್ ಹೋದ ತಕ್ಷಣ ಅದೇ ಬೇಗ ಕಾಣಿಸ್ತು ಕಣ್ಣಿಗೆ. ಸರಿ ಅದನ್ನು ತೊಗೊಂಡ್ಬಿಡೋಣ ಅಂತೇಳಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದನ್ನೆಲ್ಲ ತೊಗೊಂಡೆ. ಈ ಸಲ ವಾಲ್ನಟ್ ಏನೂ ತೊಗೊಳ್ಳಿಲ್ಲ. ವಾಲ್ನಟ್ ಮನೇಲಿ ಒಂದು ಸ್ವಲ್ಪ ಇತ್ತು, ಅದು ಪೂರ್ತಿಯಾಗಿ ಖಾಲಿ ಆಗಿಬಿಡಲಿ, ಅದಾದಮೇಲೆ ಬೇರೆ ಕಡೆ ಹೋಗಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡು. ಇನ್ನು ಮನೆಗೆ ಸ್ವಲ್ಪ ಬೇಳೆ, ಕಾಳು ಇದೆಲ್ಲ ಬೇಕಿರುತ್ತಲ್ವ, ಹಾಗಾಗಿ ಅದನ್ನು ಕೂಡ ತೊಗೊಳ್ತಾ ಇದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ಅಂತೂ ಕಣ್ಣಿಗೆ ಕುಗ್ತಾ ಇತ್ತು. ಅಲ್ಲಿ ಬೇರೆ ಬೇರೆ ಥರದ್ದೆಲ್ಲ ಇಟ್ಟಿದ್ರು, ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲಿ ನೋಡಿಕೊಂಡು ಅದು ರೇಟೆಲ್ಲ ಎಷ್ಟು ಅಂತ ನೋಡಿ ಕಂಪೇರ್ ಮಾಡಿ ಹಂಗೆ ತೊಗೊಳ್ಳೋದು. ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಅನ್ನಿಸ್ತು, ಹಾಗಾಗಿ ಅದನ್ನೇನು ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಇನ್ನು ರಾಗಿ ಶಾವಿಗೆ ಇದೆಲ್ಲ ಬೇಕಿತ್ತು, ಅದನ್ನು ತೊಗೊಂಡೆ. ಇನ್ನು ಅಪ್ಪು ಅವ್ರ ಸೆಕ್ಷನಾಗಿ ಬಂದಿದ್ದಾರೆ, ಚಾಕ್ಲೇಟು, ಬಿಸ್ಕೆಟು ಅದನ್ನು ತೊಗೊಳ್ಲಿಕ್ಕೆ. ಇನ್ನು ನಾವು ನಮ್ಮ ಶಾಪಿಂಗ್ ಮಾಡ್ತಿದ್ರೆ ಸುಕೃತಿ ಅವಳದೇ ಅದನ್ನು ಫುಡ್ ಶಾಪಿಂಗ್ ಮಾಡ್ಕೊಳ್ತಾ ಇದ್ದಾಳೆ. ಏನಂದರೆ ಅಲ್ಲಿ ಕಲರ್ ಏನೇನು ಕಾಣಿಸ್ತಾ ಇದೆ ಎಲ್ಲಾನು ತೆಗೆದು ಹಾಕೊಳ್ಳೋದು. ಇನ್ನೇನಾದರೂ ನಾವು ನೋಡಿಲ್ಲ ಅಂದರೆ ಅದೇ ಐಟಮ್ಸ್ ಜಾಸ್ತಿ ಆಗಿಬಿಟ್ಟಿರುತ್ತೆ. ಅವಳು ಆಗ್ತಂಗೆ ನಮ್ಗೆ ತೆಗೆದಿಟ್ಬಿಟ್ಟು ಬೇಕಾಗಿರೋದನ್ನ ಮಾತ್ರ ತೊಗೊಂಡು ಬರಬೇಕು. ಇನ್ನು ಬಿಲ್ ಮಾಡಿಸೋಣ ಅಂತೇಳಿ ಬಂದು ಜಾಸ್ತಿ ಹೊತ್ತೇನು ನಾವಲ್ಲಿ ಇರಲಿಲ್ಲ, ಒಂದು 2 ಅವರ್ಗೆಲ್ಲ ಶಾಪಿಂಗ್ ಮುಗ್ದೋಯ್ತು. ಇನ್ನು ಬಿಲ್ ಆಗೋದೇ ತಡ. ಅರ್ಪಿತ್ ಅವರು ಅಪ್ಪು ಸ್ನ್ಯಾಕ್ಸ್ ತಿನ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಈ ಥರದ್ದೆಲ್ಲ ಅಂದರೆ ತುಂಬ ಇಷ್ಟ. ಬಿಲ್ ಆದ ತಕ್ಷಣ ಫಸ್ಟ್ ಅದನ್ನು ತೊಗೊಂಡು ತಿಂತಾ ಇದ್ದಾರೆ. ಇನ್ನು ನಾವು ಬಿಲ್ಲಿಂಗೆಲ್ಲ ಮುಗಿಸ್ಕೊಂಡು ಹೊರಡೋದಷ್ಟೇ. ನನಗಂತೂ ಇವತ್ತು ನಿಜವಾಗ್ಲೂ ತುಂಬ ಕಾಲು ನೋವು ಬಂದುಬಿಟ್ಟಿತ್ತು. ಎಲ್ಲ ಕಡೆ ಓಡಾಡ್ದೋಲ್ಲ, ಹಾಗಾಗಿ ಶಾಪಿಂಗ್ ಮಾಡಿ ಸ್ವಲ್ಪನೇ, ಜಾಸ್ತಿ ಏನೂ ತೊಗೊಂಡಿಲ್ಲ ಇವತ್ತು. ಆದರೂ ಕೂಡ ಅದು ಇದು ನೋಡೋದು, ಓಡಾಡೋದು ಇರುತ್ತಲ್ಲ, ಹಾಗಾಗಿ ಸರಿ ಕಾಲು ನೋವು ಬಂದಿತ್ತು. ನಾನೊಂದು ಕಡೆ ಕುತ್ಕೊಂಡ್ಬಿಟ್ಟೆ. ಇಲ್ಲೇನು ಗೊತ್ತಾ, ಆರಾಮಾಗಿ ಈ ಥರ ಕುತ್ಕೊಳ್ಬೋದು. ಏನಾದರೂ ಸ್ವಲ್ಪ ಜಾಸ್ತಿ ಜನ ಇದ್ದು ಬಿಲ್ ಮಾಡಿಸ್ಲಿಕ್ಕೆ ಲೇಟ್ ಆದರೂ ಕೂಡ, ಅಥವಾ ವಯಸ್ಸಾದವರು ಬಂದರೂ ಕೂಡ ಸ್ವಲ್ಪ ಹೊತ್ತಿಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಬೋದು. ಅದು ನನಗಿಷ್ಟ ಆಯಿತು. ಇನ್ನು ಅಪ್ಪು ಬಿಲ್ಲೆಲ್ಲ ಮಾಡಿಸಿದ್ರು. ಇನ್ನು ಈ ಸಲ ಇಷ್ಟು ತೊಗೊಂಡಿದ್ದೀವಿ ನೋಡಿ. ಇದರಲ್ಲಿ ಅಪ್ಪುದು ಸ್ವಲ್ಪ ಸ್ನ್ಯಾಕ್ಸ್ ಐಟಮೇ ಜಾಸ್ತಿ ಆಗಿ ಹೋಗಿಬಿಟ್ಟಿದೆ. ಇನ್ನು ಇವತ್ತಿನ ವ್ಲಾಗ್ನ ನೀವು ಪೂರ್ತಿಯಾಗಿ ನೋಡಿರ್ತೀರ ಅಂತ ಅನ್ಕೋತೀನಿ. ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.